Hi everyone, day 38 of 150 days. This is so 5:51. So 5:50 ಅಂದರೆ ಲೈಕ್ 5:55 ಬಿಟ್ಟು ನಾವು ಬನ್ನಿ ಇಲ್ಲಿಂದ ಹಾಫ್ ಆನ್ ಅವರ್. ಸೊ ಹೋಗಮಂತ ಅದಾದಮೇಲೆ ಇವತ್ತು ಆ್ಯಕ್ಚುಲಿ ಹೆವಿ ಎತ್ತಲಿ ನೋಡೋಕ್ಕಾಗ್ತದೆ. ಸೊ ನೋಡಮ್ಮ ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಿ ಅಂತ ಆಮೇಲೆ ಬರ್ಬೇಕಾದ್ರೆ ಸಿಗಮ್ಮ. ಸೊ ಸ್ಟ್ರೇಟ್ ಒಂದು ಟೆಕ್ಕೆ. ಸೊ 9 ಆಗೋ ಟೈಮು ನಮ್ಮದು ಇದು ಎಗ್ಸ್ ಬಾಯ್ಲ್ ಆಗ್ಯಾವ ಜಸ್ಟ್. ಸೊ ಈ ಎಗ್ಸ್ ಏನೀಗ ಕೋಲ್ಡ್ ವಾಟ್ರಲ್ಲಿ ಹಾಕಿ ಒಂದು ಸ್ವಲ್ಪ ಬಿಟ್ಟು ನಾವು ನಮ್ಮದು ಬ್ರೇಕ್ಫಾಸ್ಟ್ ತಿನ್ಬೇಕು. ಸೊ ಇದ್ರ ಜೊತೆ ಏನಂತಂತಂದರೆ ನಮ್ದಿರುತ್ತೆ ಒಂದು ಆ್ಯಪಲ್. ಸೊ ಆ್ಯಪಲ್ ಫ್ರಿಜ್ಜಲ್ಲದ. ಸೊ ಅದೊಂದು ಆ್ಯಪಲ್, ಆಮೇಲೆ 3 ಬಾಯ್ಲ್ಡ್ ಎಗ್. ಜಸ್ಟ್ ಓಡ್ಸೆಕ್ ಕುಡಿದೀವಿ, ಇಲ್ಲಿ ಕ್ಲೀನ್ ಮಾಡಿಟ್ಟೇನೆ ಜಸ್ಟ್ ಆಗಿದೆ. ಸೊ ಅದಾದಮೇಲೆ ಈಗ ಫ್ರೆಶ್ ಅಪ್ ಆಗಿ ನಾವು ಇಲ್ಲಿಂದ ವಾಪಸ್ ಆಫೀಸ್ ಹೋಗ್ಬೇಕು. ಸೊ ಸಿಗಮಂತ ಸ್ಟೇ ಟ್ಯೂನ್. ಬಾಯ್, ಚೆಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸೊ 9:58 ಟೈಮ್ ಇದು. ನಮ್ಮದು 10 ಅಲ್ಲ ಆಲ್ಮೋಸ್ಟ್ ಆಲ್. ಸೊ ಈಗ ಆಫೀಸ್ ಕಡೆ ಹೊಂಟಿವಿ ನಾವು. ನೋಡಮ್ಮಲ್ಲಿ ಏನೇನು ಕೆಲಸ ಇರುತ್ತೆ ಏನಂತ. ಸೊ ಆಲ್ಮೋಸ್ಟ್ ಆಲ್ ನನಗೆ ಹೋಗ್ಬಾರ್ದಂತ ಇತ್ತು ಮನೆಗೆ. ಈಗ ಪಪ್ಪರು ಹೋಗಮ್ಮಂತಂದಾರೆ ಎದ್ಕಿರಿ. ಸೊ ನೋಡಮ್ಮ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ಆಗ್ತೀನಿ ಅಂತ. ಸ್ಟೇ ಟ್ಯೂನ್. ಬಾಯ್, ಚೆಕ್ ಕೇರ್, ಕೀಪ್ ಸಪೋರ್ಟಿಂಗ್. ಸಿಗಮಂತ ಆಮೇಲೆ. ನಮ್ಮ ಟೈಮ್ ಈಗ ಜಸ್ಟ್ 1 ಆಗ್ಯದ. ಬನಾನಸ್, ಆಮೇಲೆ ಆ್ಯಪಲು, ಆಮೇಲೆ ನಮ್ಮದು ವಾಟರ್ ಮೆಲನ್. ಸೊ ಇದಿಷ್ಟು ತೊಗೊಂಡು ನಾವು ವಾಪಸ್ ಮನೆ ಕಡೆ ಹೊಂಟೀವಿ. ಸೊ ಈ ಮನೆಗೆ ಹೋಗಿ ಚಿಕನ್ ಮತ್ತು ರೈಸ್ ಇರುತ್ತೆ. ಸೊ ನಮ್ಮದು ಊಟ ಮಾಡ್ಕೊಂಡು ಅಲ್ಲಿಂದ ರೆಸ್ಟ್ ಮಾಡೋಕ್ಕೆ ಹೋಗ್ಬೇಕು. ಆಲ್ರೆಡಿ ರೆಸ್ಟ್ ಇರಲಿಲ್ಲ, ಇವತ್ತು ಯಾದಗಿರಿ ಹೋಗ್ಬೇಕಂತ ಮಾಡಿದ್ವಿ. ಸೊ ಅದು ಕ್ಯಾನ್ಸಲ್ ಆಯಿತು. ಮೇ ಬಿ ಲೈಕ್ ನಾಳೆ ಹೋಗ್ಬೇಕಂತಲ್ಲ ಥರ. ಬಟ್ ನಾಳೆ ಹೋದರೂ ನಾನು ಇಲ್ಲಿ ಕೆಲಸ ಅದ. ಬಟ್ ಸ್ಟಿಲ್ ನೋಡೋಣ ಏನೇನಾಗುತ್ತೆ ಅದೆಲ್ಲ ನಾಳೆ ಅಪ್ಡೇಟ್ ನಾಳೆ ಕೊಡೋಮಂತ. ಸೊ ಜಾಸ್ತಿ ವರಿ ಬೇಡ. ಸೊ ಸಿಗಮಂತ ಆಮೇಲೆ. ಫಸ್ಟಿಗೆ ಮನೆಗೆ ಹೋಗಿ ಫ್ರೆಶ್ ಆಗಿ ಊಟ ಮಾಡ್ಬೇಕಾದ್ರೆ ಸಿಗಮ್. ಸ್ಟೇ ಟ್ಯೂನ್. ಬಾಯ್, ಚೆಕ್ ಕೇರ್, ಕೀಪ್ ಸಪೋರ್ಟಿಂಗ್. 110 ಆಗಿದೆ. ಇದು ನಮ್ಮದು ರೈಸು ಮತ್ತು ಚಿಕನ್. ಇದ್ರ ಜೊತೆ ಅಮೆಜಾನ್ ಪ್ರೈಮಲ್ಲಿ ವಿದ್ಯಾಪತಿ ಅಂತ ಒಂದು ಮೂವಿ ರಿಲೀಸ್ ಆಗುತ್ತೆ. ಸೊ ಅದು ಅರ್ಧ ಆಗ್ಯದ. ಒಂದು 4-5 ದಿವಸ ಆಯ್ತದೆ ನಮಗೆ ಒಂದು ಫಿಲ್ಮ್. ಸೊ ಆ ಫಿಲ್ಮನ್ನು ನೋಡ್ಕೊಂತ ಊಟ ಮಾಡ್ತೀವಿ ನಾವು. ಸೊ ಸಿಗಮಂತ ಆಮೇಲೆ ಜಿಮ್ ಹೋಗ್ಬೇಕಾದ್ರೆ. ಸ್ಟೇ ಟ್ಯೂನ್. ಬಾಯ್, ಚೆಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಿ ಯು ಸೂನ್. ಸೊ 5:20 ಆಗ ನಮ್ಮದು ಆಲ್ರೆಡಿ ಒಂದು 10 ನಿಮಿಷ ನಮ್ಗೆ ರೆಡಿ ಆಗೋಕ್ಕೆ ಟೈಮ್ ತೊಗೋಬೋದು. ಸೊ ಇಲ್ಲಿಂದ 5:30 ಹಂಗೆ ಹೋಗ್ತೀವಿ. ಸೊ 6:10, 6:05 ಅಥವಾ ಹಂಗೆ ಹೋಗ್ಬೋದು ಲೈಕ್ ಜಿಮ್ಗೆ. ಸೊ ಸಿಗಮಂತ ನೋಡೋಣ. ಸ್ಟೇ ಟ್ಯೂನ್. ಬಾಯ್ ಆ್ಯಂಡ್ ಟೇಕ್ ಕೇರ್. ಇದು ಪ್ರೀ ವರ್ಕೌಟ್ ಆದಮೇಲೆ ವಾಕ್ ಹೋಗ್ಬೇಕಾದ್ರೆ ಸಿಗಮಂತ. ಬಾಯ್. ಸೊ ಪ್ರೀ ವರ್ಕೌಟ್ ಮೇಲೆ ಅದೆಲ್ಲ ನಾವು ಕನ್ಸ್ಯೂಮ್ ಮಾಡ್ಕೊಂಡು ನಾವು ಹೋದ್ವಿ ಜಿಮ್ಗೆ. ಇವತ್ತಿರುತ್ತೆ ನಮ್ಮದು ಜಿಮ್ಮಲ್ಲಿ ಲೆಗ್ ಮತ್ತು ಶೋಲ್ಡರ್ ಎಕ್ಸಸೈಸಸ್. ಸೊ ಲೆಗ್ಗಲ್ಲಿ 6 ವೇರಿಯಂಟ್ ಆಫ್ ಎಕ್ಸಸೈಸಸ್. ಅದಾದಮೇಲೆ ನಮ್ಮದು ಶೋಲ್ಡರಲ್ಲಿ ಒಂದು 3 ವೇರಿಯಂಟ್ ಎಕ್ಸಸೈಸಸ್. ಒಂದು ಎಕ್ಸ್ಟ್ರಾ ಎಕ್ಸಸೈಸ್ ಇರುತ್ತೆ ನಮ್ಮದು ಸೀಟೆಡ್ ಡಂಬಲ್ ಎಕ್ಸ್ಟೆನ್ಷನ್ ಫಾರ್ ನಮ್ಮದು ಶೋಲ್ಡರ್ ಎಕ್ಸಸೈಸ್ಗೆ. ಸೊ ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ನಮ್ಮದು ಲೆಗ್ ಎಕ್ಸಸೈಸ್ ಏನಿರುತ್ತೆ ಅಂದರೆ ಒಂದು ಇದು ನಾವು ಮಾಡೋಕತ್ತಿರೋದು ಸ್ಪ್ಲಿಟ್ಸ್, ಬಲ್ಜೇರಿಯನ್ ಸ್ಪ್ಲಿಟ್ಸ್ ಸ್ಕ್ವಾಟ್ಸ್ ಅಂತೇಳಿ. ಸೊ ಇದು ಮುಗಿದ್ಮೇಲೆ ನಾವು ಹೋಗಿರ್ತೀವಿ ನೆಕ್ಸ್ಟ್ ನಮ್ಮದು ಲೆಗ್ ಪ್ರೆಸ್. ಸೊ ಇದರಲ್ಲಿ ನಾವು ಹೆವಿ ಸೆಟ್ ಲೈಕ್ ಈಚ್ ಸೆಟ್ ನಮಗೆ ಟಿಲ್ ಫೇಲ್ಯೂರ್ ಅಂಟಿಲ್ ನಮ್ದೇನದು ವಾರ್ಮಪ್ ಸೆಟ್ ಆ ಥರ ಏನಿರೋಂಗಿಲ್ಲ. ಲೈಕ್ 15, 20 ಅಥವಾ 12 ಈ ಥರ ಏನು ಫೇಲ್ಯೂರ್ ಏನು ಬರುತ್ತೆ ರೆಪ್ಸ್ಗಳು ನಮಗೆ ಆ ರೆಪ್ಸ್ಗಳಿರುತ್ತೆ. ಸೊ ಕಂಪ್ಲೀಟ್ ಒನ್ ಎಕ್ಸಸೈಸ್ ಏನಂತಂದರೆ ಕಂಪ್ಲೀಟಾಗಿ 3 ಸೆಟ್ಸ್ ಡಿವೈಡ್ ಮಾಡ್ಕೊಂಡಿರ್ತೀವಿ. ಇದ್ರ ಜೊತೆ ನಮಗಿರುತ್ತೆ ಶೋಲ್ಡರ್. ಸೊ ಶೋಲ್ಡ್ರಲ್ಲಿನ 3 ಎಕ್ಸಸೈಸಸ್. ಇದು ಮುಗಿಸ್ಕೊಂಡು ಈ ಸೆಕೆಂಡ್ ಎಕ್ಸಸೈಸ್ ಮುಗಿಸ್ಕೊಂಡು ನಾವು ಹೋಗ್ತೀವಿ ಲೆಗ್ ಎಕ್ಸ್ಟೆನ್ಷನ್. ಸೊ ಲೆಗ್ ಎಕ್ಸ್ಟೆನ್ಷನಲ್ಲಿ ಹೆಂಗಂತಂದರೆ ಲೈಕ್ ಹೆವಿ ವೇಟೆಡ್ ಇರುತ್ತೆ. ಲೈಕ್ 40, 60 ಆರ್ 80 ಈ ಥರ ನಾವು ಮಾಡ್ಕೊತೀವಿ. ಇದು ಹೆಂಗಂತಂದರೆ ನಮ್ಮದು ಕ್ವಾಡ್ಸ್ ಲೈಕ್ ಫ್ರಂಟ್ ಸ್ಕ್ವಾಡ್ಸ್ ಏನಿರುತ್ತಲ್ಲ, ಫ್ರಂಟ್ ಕ್ವಾಡ್ ಆ ಮಸಲ್ ಮೇಲೆ ಜಾಸ್ತಿ ಹಿಟ್ ಆಗ್ತವೆ. ಈ 3 ಎಕ್ಸಸೈಸ್ಗಳು ಎಷ್ಟಂದರೆ ಮ್ಯಾಕ್ಸಿಮಮ್ ಎನರ್ಜಿ ನಮ್ಗೆ ಡೌನ್ ಮಾಡಿರ್ತವೆ. ಸೊ ಇದಾದ ತಕ್ಷಣ ನಾವೇನು ಮಾಡ್ತೀವಿ, ಇದರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೀವಿ ಲೈಕ್ ಲೆಗ್ಗಲ್ಲಿ. ಸೊ ಕೊಟ್ಟು ನಾವು ಏನು ಮಾಡ್ತೀವಿ, ಶಿಫ್ಟ್ ಆಗ್ತೀವಿ ನಮ್ಮದು ಶೋಲ್ಡರ್ ಎಕ್ಸಸೈಸ್ಗೆ. ಅದೇನಂತಂದರೆ ಪೆಗ್ ಡೆಕ್ ಎಕ್ಸಸೈಸ್. ಸೊ ಪೆಗ್ ಡೆಕ್ಕಲ್ಲಿ ಏನಂತಂದರೆ ನಮ್ಮದು ರಿವರ್ಸ್ ಲೈಕ್ ಮಿಡ್ ಬ್ಯಾಕ್ ಮತ್ತು ಲೋವರ್ ಶೋಲ್ಡರ್ ಏನಿರುತ್ತೆ ನಮ್ಮದು ಅದ್ರ ಮೇಲೆ ವರ್ಕ್ ಆಗ್ತಿರ್ತದೆ. ಸೊ ಅದನ್ನು ನೀವು ಮಿರರಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಮಸಲ್ ಯಾವ ಥರ ನಮ್ಮದು ಫ್ಲಕ್ಚುಯೇಟ್ ಆಗ್ಲಾಕತ್ತದ ಅಂತೇಳಿ. ಸೊ ಇದು ಮುಗಿಸ್ಕೊಂಡು ನಾವೇನು ಮಾಡ್ತೀವಿ ಅಂತಂತಂದರೆ ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಎಕ್ಸ್ಟೆನ್ಷನ್ ಫಾರ್ ನಮ್ಮದು ಸೆಕೆಂಡ್ ಎಕ್ಸಸೈಸ್ ಇವತ್ತು ನಮ್ಮದು ಇದಕ್ಕೆ ಶೋಲ್ಡರ್ಗೆ. ಸೊ ಅದಕ್ಕೆ ಶಿಫ್ಟ್ ಆಗ್ತೀವಿ. ಇದರಲ್ಲಿ ಏನಂತಂತಂದರೆ ನಮ್ಮದು ಫ್ರಂಟ್ ಮಸಲ್ ಲೈಕ್ ನಮ್ಮದು
ಶೋಲ್ಡರ್ ಮಸಲ್ ಏನಿರುತ್ತಲ್ಲ ಫ್ರಂಟ್ ಅಪ್ಪರ್ ಸೈಡ್, ಸೊ ಆ ಮಸಲ್ ಅದಕ್ಕೆ ನಾವು ಅದಕ್ಕೆ ಹಿಟ್ ಮಾಡ್ತೀವಿ. ಸೊ ಇದು ಎಕ್ಸಸೈಸ್ನು ಸೇಮ್ ಆ್ಯಸ್ ಯೂಶ್ವಲ್ 3 ಸೆಟ್ ಇರ್ತದೆ. ಸೊ ಇದರಲ್ಲೇನು ಟಿಲ್ ಫೇಲ್ಯೂರ್ಸ್ ಇರ್ತದೆ. ಆಮೇಲೆ ಇದರಲ್ಲಿ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದೆ ಲೈಕ್ ಫ್ರೀ ವೇಟ್, ಅದಾದಮೇಲೆ 10, 15 ಈ ಥರ ಇರುತ್ತೆ ನಮ್ಮದು. ಸೊ ಇದು ಮುಗಿಸ್ಕೊಂಡ್ಮೇಲೆ ನಾವೇನು ಮಾಡ್ತೀವಪ್ಪ ಅಂತಂತಂದರೆ ಲೇಯಿಂಗ್ ಡೌನ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್ ಅಂತ ಹೇಳ್ತೀವಲ್ಲ, ಸೊ ಅದನ್ನೇ ಆ ಎಕ್ಸಸೈಸ್ ಲೆಗ್ಸಿನ ನಮ್ಮದು. ಅದು ನಮಗೆ 5 ಸೆಟ್ ಇರುತ್ತೆ. ಯಾಕಂದರೆ ನಮ್ಮದು ಒಂದು ಸ್ವಲ್ಪ ಮಸಲ್ಸ್ ವೀಕ್ ಇರೋದ್ರಿಂದ ಆ ಮಸಲ್ ಲೈಕ್ ನಮ್ಮದು ಕಾಬ್ಸ್ ಆಗಲಿ, ಒಂದು ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ಗಳಾಗಲಿ, ಅಥವಾ ನಮ್ಮದು ರಿವರ್ಸ್ ಶೋಲ್ಡರ್ ಆಗಲಿ, ಇದೆಲ್ಲ ನಮ್ದು ಒಂದು ಸ್ವಲ್ಪ ವೀಕ್ ಮಸಲ್ಸ್ ನಾವು ಕಂಪೇರ್ ಮಾಡ್ಕೊಂಡ್ರೆ ಬಾಡಿದಾಗ. ಅದಕ್ಕೆ ಈ ಮಸಲ್ಸ್ಗಳನ್ನು ನಾವು ಸ್ವಲ್ಪ ಎಕ್ಸ್ಟ್ರಾ ಹೈಟ್ ಮಾಡ್ತೀವಿ. ಅದಾದಮೇಲೆ ಈ ಎಕ್ಸಸೈಸ್ ಏನಂತಂತಂದರೆ ನಮ್ಮದು ಏಡ್ಸ್ ರೋ ಅಂತೇಳಿ ನಮ್ಮದು ಅಡಕ್ಟರ್ ಮತ್ತು ಅಬ್ಡಕ್ಟರ್ಗೆ ಯೂಸ್ ಆಗುತ್ತೆ ಇದನ್ನು 3 ಸೆಟ್. ಆಲ್ರೆಡಿ ನನಗೊಂದು ಸ್ವಲ್ಪ ಕಾಲು ಆಲ್ರೆಡಿ ಇಂಜೂರ್ ಆಗ್ಯದ, ಬಟ್ ನನಗೊಂದು ಸ್ವಲ್ಪ ಫೋಕಸ್ ಮಾಡೋಕ್ಕಾಗ್ಲಾಗತ್ತಿಲ್ಲ, ಲೈಕ್ ಹೆವಿ ಪೇನ್ ಆಗ್ಲಾಗತ್ತದ. ಬಟ್ ಸ್ಟಿಲ್ ಲೈಕ್ ಕಾಂಪ್ರಮೈಸ್ ಇಲ್ಲ ನಮ್ದು ಎಕ್ಸಸೈಸ್ ಮತ್ತು ಡಯಟ್ನಾಗ. ವಿತ್ ವಾಕಿಂಗೇ ಬರ್ಲಾಕತ್ತೀವಿ. ಆ್ಯಕ್ಚುಲಿ ನಾನು ನಡೆಯೋಕೆ ಆಗ್ಲಾಗತ್ತಿಲ್ಲ, ಬಟ್ ಅದ್ರದ್ದು ಒಂದು ಸ್ವಲ್ಪ ಲೈಕ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನಾಗ ಅದ್ರದ್ದು ಹಾಕಿರ್ತೀನಿ, ಲೈಕ್ ಅದು ಕಾಲಿಗೆ ಏನಾಗ್ಯದ ಅಂತೇಳಿ. ಲೈಕ್ ನೋಡೋಕ್ಕೆ ಈಸಿ ಲೈಕ್ ಸಣ್ಣದು ಅನ್ನಿಸ್ತದ, ಈಸಿ ಏನಪ್ಪ ಇದು ಫೀಲ್ ಆ ಥರ ಇದು ಮಾಡೋಕತ್ತ ನಾನು ಫೀಲ್ ಬರ್ಬೋದು. ಬಟ್ ಸ್ಟಿಲ್ ನಾನು ಹೆವಿ ಅಂದರೆ ಹೆವಿ ಪೇನ್ ಎಲ್ಲ ಆಗ್ತದೆ. ಲೈಕ್ ಫುಲ್ ಬೋನ್ ಇಂಜುರಿ ಯಾವ ಥರ ನಮ್ಗೆ ಹರ್ಟ್ ಮಾಡುತ್ತಲ್ಲ ಆ ಥರ ಹರ್ಟ್ ಆಗ್ಲಾಗ್ತದೆ. ಬಟ್ ಓಕೆ, ಸ್ಟಿಲ್ ಇದ್ರ ಜೊತೆಗೆ ನಾವು ಹೋಗ್ತೀವಿ ನಮ್ಮದು ಫೈನಲ್ ಟಚ್ ಎಕ್ಸಸೈಸ್. ಸೊ ಓವರ್ ದ ಹೆಡ್ ಪ್ರೆಸ್. ಈ ಓವರ್ ದ ಹೆಡ್ ಪ್ರೆಸ್ ಏನಂತಂದರೆ ನಮ್ಗೆ ಮಿಡ್ ಶೋಲ್ಡ್ರ್ ಏನಿರುತ್ತಲ್ಲ ಅಪ್ಪರ್ ಸೈಡ್, ಸೊ ಅಲ್ಲಿ ಬೀಳುತ್ತೆ ಎಕ್ಸಾಕ್ಟಾಗಿ ಫ್ರಂಟ್ ಶೋಲ್ಡ್ರ್, ಆಮೇಲೆ ಮಿಡ್ ಶೋಲ್ಡ್ರ್ ಮೇಲೆ ಜಾಸ್ತಿ. ಸೊ ಇದು ಮುಗಿಸ್ಕೊಂಡು ನಾವು ಹೇಳಿದ್ನಲ್ಲ ಎಕ್ಸಸೈಸ್ ಎಕ್ಸ್ಟ್ರಾ, ಸೊ ಆ ಎಕ್ಸಸೈಸ್ ಇದು ನಮ್ಮದು ರಿವರ್ಸ್ ಇದ್ರ ಸಲಕ್ಕೆ ಆ್ಯಡ್ ಮಾಡ್ಕೊಂಡಿರೋದು. ಸೊ ಇದಿಷ್ಟು ಮುಗಿಸ್ಕೊಳ್ಳೋಕೆ ನಮ್ಗೆ ಆಲ್ಮೋಸ್ಟ್ ಅಲ್ಲ ಏನಂದರೆ ಒಂದು 6:15 6:20 ನಾನು ರೀಚ್ ಆಗಿದ್ದೆ ಜಿಮ್ಮಲ್ಲಿ. ಸೊ ಆಲ್ರೆಡಿ ಟೈಮ್ ನಮ್ಗೆ ಎಷ್ಟು ಅಂತಂದರೆ 8:15 ಆಗ್ಯದ. ಸೊ ಇದು ನಮ್ದಿದೆ. ಅದಾದಮೇಲೆ ನಾವು ಇಲ್ಲಿಂದ ಒಂದು 15-20 8:44 ಆಗ್ಯದ ಕಾರ್ಡಿಯೋ ಮಾಡ್ಕೊಂಡು ನಾವು ಇಲ್ಲಿಂದ ಜಿಮ್ ಮುಗಿಸ್ಕೊಂಡು ಜಸ್ಟ್ ವಾಪಸ್ ಮನೆ ಕಡೆ ಹೊಂಟೀವಿ. ಸೊ ಇದು ನಮ್ಮ ರಮೇಶಂದ ಮ್ಯಾರೇಜ್ ಇನ್ವಿಟೇಷನ್. ಒಂದು 16th ಅನ್ಕೋತೀನಿ, ಐ ಥಿಂಕ್ 16th ಇರ್ಬೋದು. ಸೊ ನೋಡೋಮಂತ. ಈಗ ನಾವು ವಾಪಸ್ ಮನೆಗೆ ಹೊಂಟೀವಿ. ನೈಟ್ ಲೈಕ್ ಊಟ ಇರೋಂಗಿಲ್ಲ ನಮ್ಮದು. ಆಲ್ರೆಡಿ ನಾವು ಮಧ್ಯಾಹ್ನ ಊಟ ಮಾಡಿರೋದ್ರಿಂದ ಸೊ ಸ್ಕಿಪ್ ಮಾಡ್ಲಾಕತ್ತೀವಿ. ಮನೆಗೆ ಹೋದ್ಮೇಲೆ ಲೈಕ್ ಮಧ್ಯಾಹ್ನ ಊಟ ಸ್ವಲ್ಪ ಜಾಸ್ತಿ ಮಾಡೀನಿ, ಅಂದರೆ ರೈಸ್ ಸ್ವಲ್ಪ ಜಾಸ್ತಿ ಅಲ್ಲ, ಅಂದರೆ ಈವ್ನಿಂಗ್ ಆಗಷ್ಟು ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನನೇ ಕನ್ಸ್ಯೂಮ್ ಮಾಡಿದೆ. ಇವತ್ತು ಲೆಗ್ ಡೇ ಆದಂತೇಳಿ ಸೊ ಸ್ವಲ್ಪ ಎನರ್ಜಿ ಇರಲಂತ. ಸೊ ಹಂಗಾಗಿ ಮನೆಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ ವಾಕ್ ಹೋಗ್ತೀವಿ. ಸೊ ನೋಡಪ್ಪ ಸಿಗ ಮತ್ತೆ ವಾಕ್ ಹೋಗ್ಬೇಕಾದ್ರೆ ಸ್ಟೇ ಟ್ಯೂನ್. ಬಾಯ್, ಟೇಕ್ ಕೇರ್. ಸೊ 9:20 ಆಗದ. ಈ ಮೊಬೈಲ್ ಕಾಲಾಗ ಆಮೇಲೆ ವಾಚ್ ಕಾಲಾಗ ಸಾಕಿಲ್ಲ ನನಗೆ. ಆ್ಯಕ್ಚುಲಿ ಇರೋದು ಒಂದೇ ಅಡಾಪ್ಟರ್, 3 ಚಾರ್ಜ್ ಮಾಡ್ಬೇಕು. ವಾಚ್ ಒಂದು, ಬಡ್ಸ್ ಒಂದು, ಇದು ಫೋನ್ ಒಂದು. ಸೊ ಇದು ನಮ್ಮ ಮನೆ ಬರೋದ ಈಗ. ಸೊ ಹೇಳಿದಂಗೆ ನಾವು ವಾಕ್ ಹೋಗ್ಬೇಕು ಈಗ. ಸೊ ಆಲ್ರೆಡಿ ನಮ್ದು ಇವತ್ತು 2.5 hour ಕಂಪ್ಲೀಟ್ ಆಗ್ಯದ. ಸೊ ಹಂಗಾಗಿ ನಾವೀಗ ಜಸ್ಟ್ ಒಂದು ಸ್ವಲ್ಪ ಡ್ರೈನ್ ಔಟ್ ಆಗಿವಿ, ಲೆಗ್ ಡೇ ಅಲ್ಲ. ಸೊ ಹಂಗಾಗಿ ಲೈಕ್ ಊಟ ಮಾಡಲ್ಲ, ಸ್ಟಿಲ್ ಒಂದು ಕಲ್ಲಂಗಡಿ ತಿಂತೀವಿ. ಸೊ ಇದು ತಿನ್ಕೊಂತ ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೀವಿ ನಾವು. ಸೊ ಅದಿಷ್ಟು ನೋಡ್ಕೊಂಡು ಒಂದು 15-20 ಮಿನಿಟ್ಸ್ ಆಗ್ಬೋದು. ಐ ಥಿಂಕ್ 9:40 ಅಥವಾ 9:45 ವಾಕ್ ಹೋಗ್ತೀವಿ. ಲೈಕ್ ಒಂದು 1/2 hour ಹೋಗ್ಬೇಕಂತದ. ಬಟ್ ಇನ್ ಕೇಸ್ ಮೂಡಿದ್ರೆ ಇನ್ನೂ ಹೋಗ್ತೀನಿ ಎಕ್ಸ್ಟ್ರಾ. ನೆಕ್ಸ್ಟ್ 10:30 ತನಕ ಆಗುತ್ತಾ. ಸೊ ಸ್ಟೇ ಟ್ಯೂನ್ಡ್. ನೋಡೋಣ ಏನೇನು ಮಾಡ್ತೀವಿ ಅಂತ ಸಿಗೋಣ. ಸೊ ಟೈಮಿಗೆ 10:30 ಆಗದ. ಇಲ್ಲಿಂದ ನಾವು ಇವತ್ತೊಂದು ಡೇ ಸೈನ್ ಆಫ್ ಮಾಡಕ್ಕೆ ಹೊಂಟೀವಿ. ಸೊ ಏನಂದರೆ ನಾವು ವಾಪಸ್ ಈಗ ಲೈಕ್ ನಮ್ಮದು ಕೆಮಿಕಲ್ ಸಕ್ಕರೆ ಆಮೇಲೆ ಸಬ್ಜಾ ಸೀಡ್ಸ್, ಸೊ ಇದಿಷ್ಟು ನೆನೆಯಿಟ್ಟು ವಾಪಸ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಬಿಟ್ಟರೆ ಬೇರೆ ಏನಿಲ್ಲ. ಸೊ ಫ್ರೆಶ್ ಆಗಬೇಕಷ್ಟೇ. ಸೊ ಸಿಗೋದಂತ ಸ್ಟಾರ್ಟ್ ಮಾಡ್ಕೊಂಡು ಲೈಕ್ ಎಲ್ಲ ಈಗ ಇಲ್ಲಿ ಇಷ್ಟೊತ್ತು ಮೊಬೈಲ್ ಚಾರ್ಜ್ ಹಾಕಿ ಹೋಗಿದ್ದೆ. ಸೊ ಇದಿಷ್ಟು ಮುಗಿದು ನಮ್ಮದು. ಈಗ ನಾವು ವಾಚ್ ಒಂದು ಚಾರ್ಜ್ಗೆ ಹಾಕಿ ಮಕ್ಕೋಬೇಕು. ನೋಡ್ಬೇಕಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಹಾಕ್ಬೇಕು. ಸೊ ಈಗ ಫಸ್ಟ್ ನಾವು ಚಿಯಾ ಸೀಡ್ಸ್ ಮತ್ತು ಸೊ ಇದು ನೆನೆ ಇಡಬೇಕು. ಸೊ ಸಿಗಮಂತ ನಾಳೆ ಮತ್ತೆ ವಿತ್ ದ ಸೇಮ್ ರೆಗ್ಯುಲರ್ ರೊಟೀನ್. ಸೊ ಸ್ಟೇ ಟ್ಯೂನ್ಡ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.